ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಇಂಗ್ಲೀಷ್ನಲ್ಲಿ ನಾವು CAA ಅಂತೀವಿ. CAA ಅಂದರೆ ಸಿಟಿಜನ್ಶಿಪ್ ಅಮೈಂಡ್ಮೆಂಟ್ ಆ್ಯಕ್ಟ್ ಅಂತಕ್ಕಂಥದ್ದು, ರೈಟ್? ಹಾಗಾದರೆ ಇದ್ರ ಬಗ್ಗೆ 10 ಸಲ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯಿತಾ? ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರಿಗೂ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ದೌರ್ಜನ್ಯಕ್ಕೊಳಗಾಗಿ ಭಾರತಕ್ಕೆ ವಲಸೆ ಬಂದಿರುವ ವಿದೇಶಿ ಅಲ್ಪಸಂಖ್ಯಾತರಿಗೆ ಪೌರತ್ವ ನೀಡುವ ಯೋಜನೆಯೇ ಪೌರತ್ವ ತಿದ್ದುಪಡಿ ಕಾಯ್ದೆ. ಮತ್ತು ನೋಡಿ, ದೌರ್ಜನ್ಯಕ್ಕೊಳಗಾಗಿ ಭಾರತಕ್ಕೆ ವಲಸೆ ಬಂದಿರುವ ವಿದೇಶಿ ಅಲ್ಪಸಂಖ್ಯಾತರಿಗೆ ಪೌರತ್ವ ನೀಡುವ ಯೋಜನೆಯೇ ಪೌರತ್ವ ತಿದ್ದುಪಡಿ ಕಾಯ್ದೆ. ಓಕೆ, ಆ ನಂತರ ಎರಡನೇ ಪಾಯಿಂಟ್ ನೋಡಿ, ಇದರಲ್ಲಿ 1955ರ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಯಾವಾಗಿಂದು? ಇದರಲ್ಲಿ 1955ರ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಓಕೆ, ಮೂರನೇ ಪಾಯಿಂಟ್ ನೋಡಿ, 2014ರ ಡಿಸೆಂಬರ್ಗಿಂತ ಮೊದಲು ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಲ್ಲಿ ಕಿರುಕುಳಕ್ಕೆ ಬೇಸತ್ತು ಭಾರತಕ್ಕೆ ಆಗಮಿಸಿದ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಅನ್ವಯವಾಗುತ್ತದೆ. ಮತ್ತೊಮ್ಮೆ ನೋಡಿ, 2014ರ ಡಿಸೆಂಬರ್ಗಿಂತ ಮೊದಲು ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಲ್ಲಿ ಕಿರುಕುಳಕ್ಕೆ ಬೇಸತ್ತು ಭಾರತಕ್ಕೆ ಆಗಮಿಸಿದ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಅನ್ವಯವಾಗುತ್ತದೆ. ಓಕೆ, ನಾಲ್ಕನೇ ಪಾಯಿಂಟ್ ನೋಡಿ, ವಲಸಿಗ ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ನರಿಗೆ ಭಾರತೀಯ ಪೌರತ್ವವನ್ನು ನೀಡಲಾಗುತ್ತದೆ. ಮತ್ತೊಮ್ಮೆ ನೋಡಿ, ವಲಸಿಗ ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ನರಿಗೆ ಭಾರತೀಯ ಪೌರತ್ವವನ್ನು ನೀಡಲಾಗುತ್ತದೆ. ಓಕೆ, ಆ ನಂತರ ಐದನೇ ಪಾಯಿಂಟ್ ನೋಡಿ, ಇದರಿಂದ ಅವರು ವ್ಯಾಪಾರ, ಆರ್ಥಿಕ, ಮುಕ್ತ ಸಂಚಾರ, ಆಸ್ತಿ ಖರೀದಿಯಂತಹ ಹಕ್ಕುಗಳನ್ನು ಸಹ ಅವರಿಗೆ ನೀಡಲಾಗುತ್ತದೆ. ಓಕೆ, ಮತ್ತೊಮ್ಮೆ ನೋಡಿ, ಇದರಿಂದ ಅವರ
ವ್ಯಾಪಾರ. ಅವರಂದ್ರೆ ಯಾರಿಗೆ? ಸಿಖ್ಖರಿಗೆ, ಬೌದ್ಧರಿಗೆ, ಜೈನರಿಗೆ, ಪಾರ್ಸಿಗಳಿಗೆ, ಕ್ರಿಶ್ಚಿಯನರಿಗೆ. ನಮ್ಮ ಭಾರತದಲ್ಲಿ ಏನು ಮಾಡಲಾಗ್ತದೆ? ವ್ಯಾಪಾರ, ಆರ್ಥಿಕ, ಮುಕ್ತ ಸಂಚಾರ, ಆಸ್ತಿ ಖರೀದಿಸುವಂಥ ಹಕ್ಕುಗಳನ್ನು ಸಹ ಅವರಿಗೆ ನೀಡಲಾಗ್ತದೆ ಅಂತಕ್ಕಂಥದ್ದು. ಓಕೆ, 6ನೇ ಪಾಯಿಂಟ್ ನೋಡಿ. 2016ರಲ್ಲಿ ಲೋಕಸಭೆಯಲ್ಲಿ ಮೊದಲ ಬಾರಿಗೆ ಪೌರತ್ವ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿತು. ಫಸ್ಟ್ 2016ರಲ್ಲಿ ಮೊದಲನೇ ಸರಿ. ಮತ್ತೊಮ್ಮೆ ನೋಡಿ, 2016ರಲ್ಲಿ ಲೋಕಸಭೆಯಲ್ಲಿ ಮೊದಲ ಬಾರಿಗೆ ಪೌರತ್ವ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿತು. 7ನೇ ಪಾಯಿಂಟ್ ನೋಡಿ. ಕೇಂದ್ರ ಸಚಿವ ಸಂಪುಟವು 4 ಡಿಸೆಂಬರ್ 2019ರಂದು ಮಸೂದೆಯನ್ನು ಮುಂದಿಟ್ಟಿತು. ಕೇಂದ್ರ ಸಚಿವ ಸಂಪುಟ 4 ಡಿಸೆಂಬರ್ 2019ರಂದು ಮಸೂದೆಯನ್ನು ಮುಂದಿಟ್ಟಿತು. 8ನೇ ಪಾಯಿಂಟ್ ನೋಡಿ. ಇದನ್ನು ಡಿಸೆಂಬರ್ 10ರಂದು ಲೋಕಸಭೆಯು ಅಂಗೀಕರಿಸಿತು. ಮತ್ತೊಮ್ಮೆ ನೋಡಿ, ಇದನ್ನು ಡಿಸೆಂಬರ್ 10ರಂದು ಲೋಕಸಭೆಯು ಅಂಗೀಕರಿಸಿತು. 9ನೇ ಪಾಯಿಂಟ್. ಡಿಸೆಂಬರ್ 11ರಂದು ರಾಜ್ಯಸಭೆ ಹಾಗೂ ರಾಷ್ಟ್ರಪತಿಗಳು ಇದನ್ನು ಅಂಗೀಕಾರ ಮಾಡಿದರು. ಮತ್ತು ನೋಡಿ, ಡಿಸೆಂಬರ್ 11ರಂದು ರಾಜ್ಯಸಭೆ ಹಾಗೂ ರಾಷ್ಟ್ರಪತಿಗಳು ಇದನ್ನು ಅಂಗೀಕಾರ ಮಾಡಿದರು. ಓಕೆ, ಅಂತ ನೋಡಿ. 10ನೇ ಪಾಯಿಂಟ್. CAA ಯಾರ ಪೌರತ್ವವನ್ನು ಕಸಿದುಕೊಳ್ಳುವ ಕಾನೂನಲ್ಲ, ಬದಲಿಗೆ ಅದು ಪೌರತ್ವವನ್ನು ನೀಡುವ ಕಾನೂನು ಆಗಿದೆ. ಮತ್ತು ನೋಡಿ, CAA ಯಾರ ಪೌರತ್ವವನ್ನು ಕಸಿದುಕೊಳ್ಳುವ ಕಾನೂನಲ್ಲ, ಬದಲಿಗೆ ಅದು ಪೌರತ್ವವನ್ನು ನೀಡುವ ಕಾನೂನು ಆಗಿದೆ. ಕೇಂದ್ರ ಸರ್ಕಾರ ಮಾರ್ಚ್ 11, 2024ರಂದು ಸಂಜೆಯಿಂದ ಅಧಿಕೃತವಾಗಿ ಜಾರಿಗೊಳಿಸಿದೆ. ಓಕೆ, ರೈಟ್. ಹಾಗಾದರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತಾನೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.